ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅನು ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಂಬೆ ರಸದ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಂಬೆ ರಸದ ಜೊತೆಗೆ ಈ ವಸ್ತುಗಳನ್ನ ಸೇರಿಸಿ ಜ್ಯೂಸ್ ಮಾಡಿದರೆ ದೇಹದ ದಣಿವು, ಸುಸ್ತು, ನಿಶಕ್ತಿ ಎಲ್ಲ ಹೊರಟೋಗಿ ನಮಗೆ ರಿಫ್ರೆಶಿಂಗ್ ಆಗಿರುವಂತಹ ಆರೋಗ್ಯಕರ ಜ್ಯೂಸು ರೆಡಿಯಾಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಲೋಟದಷ್ಟು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಈಗ ನಿಂಬೆಹಣ್ಣನ್ನು ನೀಟಾಗಿ ಮೆತ್ತಗೆ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ಉಜ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣನ್ನು. ಸೊ ಈ ರೀತಿ ಉಜ್ಜೋದ್ರಿಂದ ನಿಂಬೆಹಣ್ಣು ಮೆತ್ತಗಾಗುತ್ತೆ. ಆವಾಗ ನಿಂಬೆ ರಸ ತುಂಬ ಈಸಿಯಾಗಿ ನಾವು ಒಂದು ಬೌಲ್ಗೆ ಸಪ್ರೇಟ್ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ಚೆನ್ನಾಗಿ ಉಜ್ಕೊಂಡು ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಒಂದು ಬೌಲ್ಗೆ ನಿಂಬೆ ರಸನ ತೆಕ್ಕೊಳ್ಳೋಣ. ನೋಡಿ ನಿಂಬೆ ರಸನ ತೆಕ್ಕೊಂಡ್ಬಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಬೌಲ್ಗೆ 2 ಲೋಟದಷ್ಟು ಫಿಲ್ಟರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀರಿಗೆ ನಾನು ನಿಂಬೆ ರಸನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಸ್ವೀಟ್ ಕಮ್ಮಿ ಬೇಕು ಅನ್ನೋರು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಹಾಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ನುಸಿ ಉಪ್ಪು. ಈಗ ಸ್ವಲ್ಪ ಶುಂಠಿ ರಸನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿನ ತುರಿದ್ಬಿಟ್ಟು 1 ಸ್ಪೂನ್ ನೀರು ಹಾಕಿಬಿಟ್ಟು ಇಟ್ಕೊಂಡಿದ್ದೆ. ಸೊ ನೋಡಿ ಶುಂಠಿಯಲ್ಲಿ ಮೇಲ್ಭಾಗ ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಅದನ್ನು ಕೂಡ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಜ್ಯೂಸು ಶುಂಠಿ ಫ್ಲೇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಶುಂಠಿ ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೂ ಒಂದು ವಸ್ತುನ ಹಾಕ್ಕೊಳ್ಬೇಕು. ಸೊ ಯಾವುದು ಅಂತ ಹೇಳ್ತೀನಿ. ಸೊ ನೋಡಿ ನಾನು 3 ಎಲೆ ಪುದೀನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿಬಿಟ್ಟು. ಸೊ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಮಗೆ ನಿಂಬೆ ರಸದ ಜ್ಯೂಸು ಸೂಪರಾಗಿ ರೆಡಿಯಾಗುತ್ತೆ. ಸೊ ಶುಂಠಿ ಹಾಗೆ ಪುದೀನ ಫ್ಲೇವರ್ದು ತುಂಬಾ ಚೆನ್ನಾಗಿರುತ್ತೆ, ನಮಗೆ ರಿಫ್ರೆಶಿಂಗ್ ಕೊಡುತ್ತೆ. ಈ ಜ್ಯೂಸು ಸಖತ್ತಾಗಿರುತ್ತೆ, ತಂಪಾಗಿರುತ್ತೆ ಈ ಬಿಸಿಲಲ್ಲಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಜ್ಯೂಸನ್ನು ಮಾಡೋದು ಕೂಡ ತುಂಬಾ ಸುಲಭ. ಸೊ ನೋಡಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಸಕ್ಕರೆ ಎಲ್ಲ ನೀಟಾಗಿ ಕರಗಿದಾದ್ಮೇಲೆ ನಾನು ಲೋಟಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಈ ಜ್ಯೂಸ್ಗೆ ತಣ್ಣೀರನ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ನೋಡಿ 2 ಲೋಟಕ್ಕೂ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜ್ಯೂಸನ್ನು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಶುಂಠಿ ಹಾಗೆ ಪುದೀನ ಫ್ಲೇವರಲ್ಲಿ ಸಖತ್ತಾಗಿರುತ್ತೆ ಜ್ಯೂಸು. ದೇಹದ ದಣಿವು, ಸುಸ್ತು ಎಲ್ಲ ಹೊರಟೋಗುತ್ತೆ. ಒಂದು ಸಲ ಈ ಜ್ಯೂಸನ್ನು ಟ್ರೈ ಮಾಡಿ ನೋಡಿ. ಈ ಉರಿಯೋ ಬಿಸಿಲಿಗೆ ತಂಪಾದ ಪಾನೀಯ ರೆಡಿ ಆಯಿತು ನೋಡಿ. ನಿಮಗೆ ಈ ತಂಪಾದ ಪಾನೀಯ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.